ದರಿಗಳಲ್ಲಿ ಸಹೋದರ ದರಿಗಳಲ್ಲಿ ಕೂಗುತ್ತಿಗವು ಬಿರಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿಗುಂಡಲೋ ಸಹೋದರ ಶತ್ರುಘ್ನ, ಅಗ್ರಜ, ದೇವೇಂದ್ರನ ಅಮರಾವತಿಯಂತೆ ಎಲ್ಲೆಲ್ಲಿಯೂ ಜನರ ಸಂತೋಷ ಕೋಲಾಹಲ ಧ್ವನಿಗಳಿಂದ ತುಂಬಿರುತ್ತಿದ್ದ ಈ ಅಯೋಧ್ಯ ನಗರವು ಇಂದು ಕಳಾಹೀನವಾಗಿರಲು ಕಾರಣವೇನಿರಬಹುದು ಸಹೋದರ? ಅಣ್ಣ, ಹೌದು ಅಣ್ಣ, ನನ್ನ ಮನಸ್ಸಿಗೂ ಭೀತಿ ಉಂಟಾಗಿದೆ. ಉದ್ಯೋಗಶೀಲರಾದ ಸ್ತ್ರೀ ಪುರುಷರು, ಗಜರಥ ತುರಗಗಳು, ತರಂಗಗಳಾಗಿ ಓಡಿಯಾಡುತ್ತಿದ್ದ ರಾಜಬೀದಿಗಳು ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣಿಸುತ್ತಿರುವುದು. ಘಂಟಾ ನಾದಗಳಿಂದಲೂ, ಬೇರೆಕಳಾದಿ ಮಂಗಳವಾದ್ಯ ಧ್ವನಿಗಳಿಂದಲೂ, ವೇದ ಘೋಷಗಳಿಂದಲೂ ತುಂಬಿದ ದೇವಾಲಯಗಳ ಬಾಗಿಲುಗಳೇ ತೆರೆದಿಲ್ಲ. ಇನ್ನು ಇದರಿಂದ ನಮ್ಮ ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ನನ್ನ ಮನಸ್ಸಿಗೆ ಅಮಂಗಲವೇ ತೋರುತ್ತಿರುವುದು. ಇನ್ನು ನಮಗೆ ಅದ್ಯಾವ ಅನರ್ಥವೂ ಕಾದಿದೆಯೋ ಕಾಣೆ ಅಗ್ರಜ, ಕಾಣೆ. ಹೌದು ಶತ್ರುಘ್ನ, ಕೇಕೆಯ ನಗರದಿಂದ ಹೊರಟ ಹಿಂದಣ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಿಂದ ಒಂದು ಶಬ್ದವು ಕೇಳಿ ಬಂತು. ಸಹೋದರ, ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದನು. ಸಹೋದರ, ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆ ಎಂದು ಕೂಗಿಕೊಂಡು ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇದರಿಂದ ಖಿನ್ನನಾಗಿದ್ದ ನನಗೆ ತಾತನು ಮಾವನು ಮಾಡಿದ ಯಾವ ಉಪಚಾರಗಳು ಬೇಕಾಗಿರಲಿಲ್ಲ ಸಹೋದರ. ಈ ವಿಷಯವನ್ನು ನಿನಗೆ ತಿಳಿಸೋಣವೆಂದರೆ ನೀನು ಎಲ್ಲಿ ವ್ಯಥೆ ಪಡೆಯುವೆಂದು ನಿನಗೂ ತಿಳಿಸಲಿಲ್ಲ. ಅದು ಅಲ್ಲದೆ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಸಹೋದರ, ನಗರವು ತಳಿರ ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲ. ನೋಡು ಸಹೋದರ, ನೋಡು. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ವಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಹೌದು ಅಣ್ಣ, ಧರ್ಮಶೀಲರಾದ ತಂದೆಯು ರಾಮ ಲಕ್ಷ್ಮಣರು ಕುಶಲದಿಂದಿರುವರೆ ಅವರ ಆಧಿಪತ್ಯದಲ್ಲಿ ಅಯೋಧ್ಯೆಗೆ ಈ ಸ್ಥಿತಿಯೇ. ನಡೆ ಅಣ್ಣ, ನನ್ನ ಮನಸ್ಸಿಗೂ ಬಹಳ ಆತುರ ಉಂಟಾಗಿರುವುದು. ಬೇಗನೆ ಅಯೋಧ್ಯೆಗೆ ಹೋಗಿ ಎಲ್ಲರ ಕುಶಲ ವಾರ್ತೆಯನ್ನು ತಿಳಿಯುವುದು. ಮಾರೆ ಉಲಗ ಅಡ್ಡಲ ಅಣ್ಣ
ಅಡ್ಡಲಹುದು ಬಾರಿ ಊರಾಗ ಅಡ್ಡಲಹುದು ಪರಿಗಿದೇನು ಕಾಣದಾಯ್ತು ಪರಿಗಿದೇನು ಕಾಣದಾಯ್ತು ಓರುವುದು ಯಾರ ಕೇಳಿ ಏನ ಮಾಡ್ತೆ ಓರುವುದು ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರ ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, ಜನನಿ, ಅಮ್ಮ, ಅಮ್ಮ, ಏನಿದು ಸಹೋದರ? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಅಮ್ಮ, ತಾಯಿ ಇಲ್ಲೇ ಇರುವೆ, ನಮಸ್ಕರಿಸಿ ತಾಯಿ. ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ನಗರದಲ್ಲಿ ಕುಮಾರ, ನಗರದಲ್ಲಿ ಜನಕರು ಮಾವಂದಿರು ಸೌಖ್ಯದಂದಿರುವರೇನು ಕಂದ? ಅಮ್ಮ, ನಗರದಲ್ಲಿ ತಾತನು ಮಾವರು ಎಲ್ಲರೂ ಕ್ಷೇಮದಿಂದಿರುವರು. ಅವರು ನಿನಗಾಗಿ ಅತ್ಯಮೂಲ್ಯವಾದ ರತ್ನಾಭರಣಗಳನ್ನು ಕಾಂಚನಾಭರಣಗಳನ್ನು ಕೊಟ್ಟಿರುವರು. ಹೀಗೋ ತೆಗೆದುಕೋ ತಾಯಿ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ನಗರದ ಕೀರ್ತಿ ಧ್ವಜ ಮುರಿದು ಬಿದ್ದಂತೆ ಕಾಣುತ್ತಿದೆಯಲ್ಲ ತಾಯಿ. ಅಮ್ಮ, ಸದಾ ನನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಿ? ಅಮ್ಮ, ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾಮಾತೆಯಲ್ಲಿ? ಯಾರೊಬ್ಬರು ಕಾಣುತ್ತಿಲ್ಲ. ಜನಕನೆಲ್ಲಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ಇಲ್ಲಿಂದಲೇ ವಂದಿಸು. ಅಯ್ಯೋ, ನನಗಾದ ದುಸ್ವಪ್ನದ ಶಕುನಗಳ ಫಲವು ಕಡೆಗೂ ತಪ್ಪಲಿಲ್ಲವೇ? ತಂದೆಯ ಮರಣ ಕಾಲದಲ್ಲಿ ಅವರ ಬಳಿ ಇದ್ದು ಸೇವೆ ಮಾಡಲಾಗಲಿಲ್ಲ. ರಾಮ ಲಕ್ಷ್ಮಣರು ಪೂಜ್ಯ ತಂದೆಯನ್ನು ಉಪಚರಿಸಿ ಅವರ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಿದರು. ಈ ಪಾಪಿಷ್ಟ ಭರತನಿಗೆ ಆ ಭಾಗ್ಯವೂ ಇಲ್ಲವಾಯಿತೆ. ನಾನೆಂತಹ ನಿರ್ಭಾಗ್ಯನಮ್ಮ, ನಾನೆಂತಹ ನಿರ್ಭಾಗ್ಯ. ಇಲ್ಲ ಕುಮಾರ, ನಿಮಗೆ ದೊರಕದ ಭಾಗ್ಯ ರಾಮ ಲಕ್ಷ್ಮಣರಿಗೂ ದೊರಕಲಿಲ್ಲ ಕಂದ. ಏನು? ತಂದೆಯ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣರು ಬಲಿ ಇರಲಿಲ್ಲವೇ? ಅವರು ಎಲ್ಲಿಗೆ ಹೋಗಿದ್ದರು ತಾಯಿ? ಅಮ್ಮ, ಜನಕನ ಮರಣಕ್ಕೆ ಕಾರಣವಾದರು ಏನು ತಾಯಿ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ನೀನು ಕಾರಣಳೆ? ಹೌದು ಕಂದ. ಅದು ನೀನು ಹೇಗೆ ಕಾರಣಳಾದೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ ಶಿವ ಶಿವ. ಇನ್ನು ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ
ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಏನು ಏನೆಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಂದಿಸಿ ನನಗಾಗಬೇಕೆಂತಲ್ಲ. ರಾಮನು, ನನ್ನಣ್ಣ ಶ್ರೀರಾಮನು ನಾರು ಮುಡಿಯಿಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥರ ಧರ್ಮಪತ್ನಿಯೇ? ಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ನೀನು ನನ್ನ ತಾಯಿಯಲ್ಲ. ಅಯ್ಯೋ, ಇಂತಹ ಕುಲದ್ರೋಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಧರ್ಮ ಸ್ವರೂಪನು ಶ್ರೀರಾಮಚಂದ್ರನ ಸೋದರನು ಭಕ್ತನು ಆದ ನನಗೆ ಈ ವಿಷಭರಿತ ಹೃದಯರಾದ ನರರಾಕ್ಷಸಿಯ ಉದರದಲ್ಲಿ ಜನ್ಮವೇ? ಭರತ, ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಛೇ! ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ, ಪಾಪಾತ್ಮಳೆ. ಸಹಿಸು ಕುಮಾರ, ಸಹಿಸು ಕಂದ. ಸಾಕು ಸಾಕು. ತನ್ನ ಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತ. ಇನ್ನು ನನಗೆ ಸಹನೆಯಲ್ಲಿ ಹೋದು, ಶಾಂತಿಯಲ್ಲಿ ಹೋದು. ಕುಲಘಾತಕಿಯಾದ ನೀನು ಕೇಕೆ ವಂಶದಲ್ಲಿ ಕಾಳಕೂಟ ವಿಷಮೂರ್ತಿಯಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟುಬಿಟ್ಟು ಸೂರ್ಯ ವಂಶದ ಸುಖ ಸಂತೋಷಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿ ಅಲ್ಲ, ನಾನು ನಿನಗೆ ಮಗನಲ್ಲ. ಛೀ! ಪಾಪ ಆಗಿದ್ದ. ಕುಮಾರ, ಆಗಿದ್ದು ಆಯಿತು ಕಂದ. ಮುಂದಿನ ದಿನಗಳಲ್ಲಿ ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಮಗನೇ. ಏನು? ಎಂತಹ ಸಿಂಹಾಸನ ತಾಯಿ! ಕುಲಘಾತಕಿಯಾದ ನೀನು ನಿನ್ನಗಾಧವಾದ ದುರಾಶೆ ಎಂಬ ತಳಹದಿಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳುಳ್ಳ ಸಿಂಹಾಸನವನ್ನು ರಚಿಸಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳುಳ್ಳ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳೆರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಮನ ಮಾಡಿದೆ ಏಕೆ? ಸಹಿಸು ಕಂದ, ಸಹಿಸು ಮಗನೇ. ಸಾಕು ಸಾಕು. ತನ್ನ ಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತೆ. ಇನ್ನು ನನಗೆ ಶಾಂತಿಯಲ್ಲಿ ಹೋದು, ಸಹನೆಯಲ್ಲಿ ಹೋದು. ಕುಲಘಾತಿಕೆಯಾದ ನೀನು ಕೇಕೆ ವಂಶದಲ್ಲಿ ಕಾಳಕೂಟ ವಿಷಮೂರ್ತಿಯಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ಸೂರ್ಯ ವಂಶದ ಸುಖ ಸಂತೋಷಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿಯಲ್ಲ, ನಾನು ನಿನಗೆ ಮಗನಲ್ಲ. ನಿನ್ನ ಈ ಅಧರ್ಮ ವರ್ತನೆಯಿಂದ ಈ ಲೋಕಕ್ಕೆ ಮಹಾಶತ್ರುವಾಗಿದೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೆಯಾದರೆ ಈ ಅಯೋಧ್ಯೆಯಲ್ಲಿರೋ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯ ಪ್ರಾಪ್ತವಾದ. ಏನು ಮಾಡಲಿ, ಏನು ಮಾಡಲಿ? ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿ. ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿತಾನೆ ಅಗ್ರಜ. ಮಾತೆಯ ಕೊಲ್ಲುವರೆ ಮಾನಿತಾನೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಅಗ್ರಜ. ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ಲುವರೆ ಮಾನಿತಾನೆ ಅಗ್ರಜ. ನಿನ್ನ ವಂಶ ಭೂಪನ. 啊！
ಮನವರಿದವಳ ಕುಲ ನಾಶ ಮಾಡಿ ಘನಕಾರ್ಯ ಗೈದವಳ ಕುಲ ನಾಶ ಮಾಡಿ ಘನಕಾರ್ಯ ಗೈದವಳ ಮಾತೆಯ ತುಲ್ವರೆ ಮಾನಿತನೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಅಗ್ರಜ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ತುಲ್ವರೆ ಮಾನಿತನೆ 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 ಅಗ್ರಜ ಮಾತೃಹೃದಯ ಮಹಾಪಾಪಕರ. ಆದ್ದರಿಂದ ನಾವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ. ಸರಿಯಾಗಿ ಹೇಳಿದೆ ಸಹೋದರ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ನನ್ನ ಖಡ್ಗದ ತೇಜಸ್ಸಿಗೆ ಕುಂದನ್ನು ತರುತ್ತಿದ್ದೆ. ಸಹೋದರ ನಡೆ, ಇಲ್ಲೊಂದು ಕ್ಷಣವನ್ನು ನಿಲ್ಲುವುದು ಬೇಡ. ಕುಮಾರ ಭರತ ನಿಲ್ಲು ಕಂದ, ನನ್ನ ಮಾತನ್ನು ಕೇಳು ಮಗನೇ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗುವ ಕಂದ. ಏನು ನಾನು ಸಿಂಹಾಸನವನ್ನೇರಲಿ? ನಾನು ಸಿಂಹಾಸನವನ್ನೇರಲಿ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ಲಕ್ಷ್ಮಣನಂ ಚರಣಂತೆ ಅವಲಕ್ಷಣವಿದಾಯ್ತೆ ಮಾತೆ ಸೀತೆಯನಗಲಿ ಮಾತೆ ಸೀತೆಯನಗಲಿ ಭಾಗ್ಯರಹಿತರಾದೆವು ನಾವು ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪರತಲ ಪಾಲ್ಗೆ ವರದಾಯ್ತಿಯೇ ರಾಮ ರಾಮ ರಾಮಚಂದ್ರ ನರವರನಾದ ರಾಮನನ್ನು ನಗರದಿಂದಾಚೆಗೆ ಕಳಿಸಿ ಪತಿಯನ್ನು ಪರಲೋಕ ವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಶತ್ರುಘ್ನ ನಡೆ, ಇಲ್ಲೊಂದು ಕ್ಷಣವನ್ನು ನಿಲ್ಲುವುದು ಬೇಡ. ಕುಮಾರ ಭರತ ಎಲ್ಲಿರುವೆ ರಾಘವ ಕಾನನ ಮಜಲಿ ರಾಮ ಎಲ್ಲಿರುವೆ ರಾಘವ ಕಾನನ ಮಜಲಿ. ಎಲ್ಲಿರುವೆ ರಾಘವ ಕಾನನ ಮಜಲಿ ಅಲೆದಲೆದೋ ನಾವು ಅಡವಿಯೊಳಿಂತೋ.
ಅಡವಿಯೊಳಿಂತೋ ಬಳಲು ತಲಿರುವೆವು ದಾರಿಯ ಬಳಲು ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಸಹೋದರ ಶತ್ರುಘ್ನ, ಅಗ್ರಜ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗುವ ಮನಸ್ಸಿಲ್ಲ. ಇನ್ನೆಲ್ಲಿ ಹುಡುಕಿ ಕರೆತರುವುದು ಶತ್ರುಘ್ನ, ಇನ್ನೆಲ್ಲಿ ಹುಡುಕಿ ಕರೆತರುವುದು? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ನಡೆ, ಎಲ್ಲಿದ್ದರೂ ಸರಿ ಹುಡುಕೋಣ. ಸರಿಯಾಗಿ ಹೇಳಿದ್ದೆ ಶತ್ರುಘ್ನ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನೋಭಿಲಾಷೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಅಸುರ ರಾಮ ಸದಾ ರಾಮ ನಾಮ ಅಸುರ ರಾಮ ಸದಾ ರಾಮ ನಾಮ ಶ್ರೀ ರಾಮ ರಾಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂದಾಮ ಸೀತಾ ಮನೋನ್ನಾಥ ಸೀತಾ ಪಾರಿಜಾತ ಸೀತಾ ಮನೋನ್ನಾಥ ಸೀತಾ ಪಾರಿಜಾತ ಭೂತ ಸುನೀತ ರಘುವಂಶ ಖ್ಯಾತ ಭೂತ ಸುನೀತ ರಘುವಂಶ ಖ್ಯಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ರಾಮ ಪರಂದಾಮ. ಸೀತಾ, ಆರ್ಯಪುತ್ರ, ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಆಗಬಹುದು. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ ಅರನ ಶಿರದಿಂದ ಅರಿದೆ ಅಮ್ಮ ಅಮ್ಮ ಅರನ ಶಿರದಿಂದ ಅರಿದೆ ದರೆಯನ್ನು ಧರಿಸಿದೆ
ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರಂತರದಲ್ಲಿ ಬದುಕಿರುವ ಅಣ್ಣಯದಿ ಸುರನರ ಸೇವಿತೆ ವರಗಂಗೆ. ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ. ಸುರನರ ಸೇವಿತೆ ವರಗಂಗೆ, ವರಗಂಗೆ, ವರಗಂಗೆ. ರಾಮ 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 ರಘುವಂಶ ಸೋಮ, 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 ಕಾಮಿತ ಪ್ರಭು ರಾಮಚಂದ್ರ ನಿನಗೆ ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾನು ನಮ್ಮವರೆಲ್ಲರೂ ಬಹಳ ಕುಶಲದಿಂದ ಇದ್ದೇವೆ. ಆದರೆ ಪ್ರಭು, ನಿಮಗೆ ಒದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿದ ನನಗೆ ಸಹಿಸಲಾರದಷ್ಟು ದುಃಖವಾಗಿರುವುದು. ಆದರೂ ಚಿಂತೆ ಇಲ್ಲ ಪ್ರಭು. ಈ ನಿಮ್ಮ 14 ವರ್ಷ ವನವಾಸದ ಅವಧಿಯನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನೂ ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಗುಹನೆ,
ಈ ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿವರ್ತನವಾಗಿ ವನವಾಸಕ್ಕೆ ಬಂದಿರುವ ನಾನು 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಆಹಾ ಆಹಾ, ಭವಸಾಗರವನ್ನೇ ದಾಟಿಸುವಂತ ತಮ್ಮನ್ನ ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವು ನನಗೆ ಬದುಕಿತಲ್ಲ. ನಾನೇ ಧನ್ಯ, ನಾನೇ ಧನ್ಯ. ಆದರೂ ಒಂದು ಮಾತು ಪ್ರಭು. ಏನದು? ಹಿಂದೆ ತಾವು ಮಿಥಿಲಾ ನಗರಕ್ಕೆ ಹೋಗುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಒಂದು ಬಂಡೆಯು ಸೋಕಿದ್ದರಿಂದ ಆ ಶಿಲೆಯು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಹರಳುಗಳು ಬಹಳಷ್ಟಿರುವವು. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ಸ್ವಾಮಿ? ಅರ್ಥವಾಯಿತು ಗುಹನೆ, ಅರ್ಥವಾಯಿತು. ನಿನ್ನೀ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ಮಹಾಪ್ರಭು, ಹೌದು. ತಥಾಸ್ತು, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ ಬರುವೆನು ಸ್ವಾಮಿ.
ಶ್ರೀಪಾದವನು ನಾ ಪೂಜಿಸಿ ಧನ್ಯನ ರಾಮ ಜನಕರಾಜ ಜಾನಕೀಗ ರಮಣನ ಕಳೆವ ಪರಮ ಶ್ರೀರಾಮನ ಪಾಪ ಕಳೆವ ಪರಮ ಶ್ರೀರಾಮನ ಪೂಜಿಸಿ ರಮಣನ ಅಹಲ್ಯಾ ಶಾಪ ವಿಮೋಚನೆ ಗೈದ ಶ್ರೀರಾಮನ ಅಹಲ್ಯಾ ಶಾಪ ವಿಮೋಚನೆ ಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಬಲ್ಯನಾದೆನ ಬಲ್ಯನಾದೆನ ಜನಕರಾಜನ ಜಾಮಾತನ ಜಾನಕೀಗ ರಮಣನ ಜಾನಕೀಗ ರಮಣನ ಜಾನಕೀಗ ರಮಣನ ಆ
ಸ್ವಾಮಿ, ಕ್ಷಣಕಾಲ ನಾವೇ ಇನ್ನು ಸಿದ್ಧಪಡಿಸಿ ಬರುವೆನು. ಹಾಗೇ ಆಗಲಿ. ಪ್ರಭು, ನಾವೆಯೂ ಸಿದ್ಧವಾಗಿರು. ನಡೀರಿ, ಹೋಗೋಣ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ. ಭವ ಸಮುದ್ರ ದಾಟಿಸುವ ಯುವರಂ ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಯುವರಂ ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ. ದೇವದೇವ ನಿನ್ನಂತವ ಸಿರಿಯನ್ನದಿ ಪಾಲಿಸುವೆ, ದೇವದೇವ ನಿನ್ನಂತವ ಸಿರಿಯನ್ನದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ರಾಮ ರಾಮ ರಾಮ. ಲಕ್ಷ್ಮಣ, ಅಲ್ಲಿ ನೋಡು, ಕೆಂದುಳಿ ಎದ್ದು ನಭಮಂಡಲ ಮುತ್ತಿರುವುದು. ತುರುಗಗಳ ಕರಪಟದ ಎದ್ದ ಕೆಂದುಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೆ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ. ಅಣ್ಣ, ಮತ್ತಾರು ಅಲ್ಲ, ದಾಯಾದಿ ಮಾಸ್ತರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರ್ತಿರುವನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ನಾಶ ಮಾಡಿ ಬರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನು ಹರಿಯೇ. ಆತನೇನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು, ನಮ್ಮಲ್ಲಿ ಕ್ಷಮೆಯಾಚನೆಗೆ ಬರುತ್ತಿರುವನು. ತಿಳಿದು ನೋಡೋಣ. ಅಣ್ಣ ಅಣ್ಣ, ಅಣ್ಣ ಅಣ್ಣ ನಮಸ್ಕರಿಸಿ. ಅಣ್ಣ ನಮಸ್ಕರಿಸಿ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ ಮಾವನ ಮನೆಯಿಂದ ಯಾವಾಗ ಬಂದೆ? ಅಣ್ಣ, ಏನಣ್ಣ ಇದು? ರತ್ನ ಮುಕುಟವನ್ನು ಕನಕಾಂಬರವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ಮಂಡಿಸಲಾರ್ಖನಾದ ನೀನು ಜಟ ಮುಕಟವನ್ನು ಹೋಲಿಕೆಗಳನ್ನು ಧರಿಸಿ ಈ ಕ್ರೂರ ಮೃಗಗಳು ವಾಸಿಸುವ ಘೋರಾರಣ್ಯದಲ್ಲಿ ವಾಸಿಸುತ್ತಿರುವಲ್ಲ. ಈ ಸ್ಥಿತಿಯಲ್ಲಿ ನೋಡುವ ನಾವೆಂತಹ ನಿರ್ಭಾಗ್ಯರನ್ನ, ನಿರ್ಭಾಗ್ಯ. ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ವಿಚಾರವನ್ನು ಕೇಳಲು ಹೇಳುವೆ ಭರತ? ಆಗಬಹುದಲ್ಲ. ಮೊದಲನೇದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನೆನಿಸಿಕೊಂಡ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಅಣ್ಣ, ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು. ಸಚಿವರಲ್ಲೇ ಶ್ರೇಷ್ಠನೆನಿಸಿಕೊಂಡ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಸುಮಂತ್ರರು ಕ್ಷೇಮದಿಂದಿರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮದಿಂದಿರುವರೇ? ಸುಮಿತ್ರಾ ದೇವರು ಕ್ಷೇಮದಿಂದಿರುವರಣ್ಣ. ನವಮಾಸಗಳು ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿ ಕೊಡಲಾಗದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಅಮ್ಮ, ನನ್ನ ಪೂಜ್ಯ ಜನನಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಅಣ್ಣ, ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರಣ್ಣ.
ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ. ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತಿಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ನನ್ನ ಕೊರತೆ. ಹಾ, ಈಗ ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಪುತ್ರನ್ನು ಪಡೆದಲ್ಲದೆ ಕಟುವಾಂಗ ಎಂಬ ಹೆಸರಿದ್ದವನು, ಪುಷ್ಪರಥ ಎಂಬ ಅನವತ್ತ ನಾಮವನ್ನು ಪಡೆದು ದೇವಾಸುರ ಯುದ್ಧ ಕಾಲದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನುದೇವತೆಗಳಿಂದ ದಶರಥ 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 ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು, ನನ್ನ ಪೂಜ್ಯ ಜನಕನು ಕ್ಷೇಮದಿಂದಿರುವನೇ ಭರತ. ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ಬೇಗನೆ ಹೇಳಬಾರದೆ? ಅಣ್ಣ, ದುಷ್ಟ ಕೈಗೆಯು ನಮಗೆ ಪಿತೃ ಸಮಾನಾದ ನಿನ್ನನ್ನು ಕಾಡಿಗಟ್ಟಿದವು. ಅತ್ತಿಗೆಯು ಲಕ್ಷ್ಮಣನು ನಿನ್ನನ್ನೇ ಹಿಂಬಾಲಿಸಿದರು. ನಿನ್ನ ಈ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಪರಲೋಕವಾಸಿಯ ಅಯ್ಯೋ, ಇನ್ನು ಮುಂದೆ ಯಾರನ್ನು ದಶರಥ ದಶರಥ ಎಂದು ಕರೆಯಲಿ? ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಬಳಿಯಿತು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾಗಿರುವೆ. ಅಂತಹ ಭಾಗ್ಯವು ಈ ಪಾಪಿ ರಾಮನ ಹಣೆಯಲ್ಲಿ ಬರಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ತಂದೆ ಮರಣ ಕಾಲದಲ್ಲಿ ನಾವೂ ಸಹ ಬಳಿ ಇರಲಿಲ್ಲ. ಏನು, ನೀವು ಬಳಿ ಇರಲಿಲ್ಲವೇ? ಹೌದಣ್ಣ. ಅಯ್ಯೋ, ಹೇ ದಶರಥ ಚಕ್ರವರ್ತಿ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ ನಮ್ಮಂತ್ರ ಸುಪುತ್ರಯನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಿರ್ಭಾಗ್ಯ ಪುತ್ರರು, ನಿರ್ಭಾಗ್ಯ ಪುತ್ರರು, ನಾವು ನಿರ್ಭಾಗ್ಯ ಪುತ್ರರು. ಗತಂ ನಶೋ ಚೇತ್ ಪ್ರಾಜ್ಞಃ, ಗತಂ ನಶೋ ಚೇತ್ ಪ್ರಾಜ್ಞಃ. ಕಳೆದು ಹೋದುದನ್ನು ಚಿಂತಿಸಿ ಫಲವಿಲ್ಲ ಭರತ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನೀಗಲೇ ರಾಜ್ಯಕ್ಕೆ ಹಿಂದಿರುಗಿ ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ಓ ಸಲ ರಾಜ್ಯದ ಸಿಂಹಾಸನವನ್ನೇರಲು ಸತ್ಯ ಧರ್ಮ ಸ್ವರೂಪನು ನಮಗೆ ತಂದೆಯು ಸಮಾನನಾದ ನೀನಲ್ಲದೆ ನಾವುಗಳ್ಯಾರೂ ಅರ್ಹರಲ್ಲ.
ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ರಾಜಭೋಗಗಳನ್ನು ಅನುಭವಿಸಲಲ್ಲೇ, ರಾಜ್ಯಾಧಿಕಾರವನ್ನು ವಹಿಸಲಲ್ಲೇ ಅಣ್ಣ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಅಲಂಕರಿಸಿ ನಿನ್ನ ವಿಯೋಗದಿಂದ ದುಃಖಿಸುತ್ತಿರುವ ಪ್ರಜೆಗಳನ್ನು, ಮಾತೆಯವರನ್ನು, ನಮ್ಮನ್ನು ಸಂತೋಷ ಪಡಬೇಕೆಂದು ಬೇಡಿಕೊಳ್ಳುವ ಬಾಣ್ಣ ಭರತ, ಅಣ್ಣ. ನಿಮ್ಮಿ ಸೋದರ ಪ್ರೇಮವು ಅಸಾಧಾರಣವಾದದ್ದು. ಆದರೆ ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಹಾಪಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಅದು ದತ್ತಾಹಪಾರ ದೋಷ ಎಲ್ಲಿಂದ ತಾನೇ ಬರುವುದಣ್ಣ. ಭರತ, ನಿನ್ನ ಈ ಭಾವನೆಯು ಅಭಿನಂದನೆಯೂ ಸರಿ. ಆದರೆ 14 ವರ್ಷ ಅರಣ್ಯವಾಸಿ ಆಗುವಂತಲೂ ಪುರಪ್ರವೇಶ ಮಾಡುವುದಿಲ್ಲವೆಂದು ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು, ಆತನು ಸ್ವರ್ಗಸ್ಥನಾದ ಕೂಡಲೇ ಆತನ ಉಲ್ಲಂಘನೆಯನ್ನು ತಿರಸ್ಕರಿಸಿ ನಾನು ರಾಜ್ಯಪಟ್ಟವನ್ನು ಏರುವುದಾದರೆ ನಾನೆಂತಹ ಪಿತೃದ್ರೋಹಿ, ಧರ್ಮಘಾತುಕನಾಗುವುದೆಂಬುದನ್ನು ನೀನೇ ಆಲೋಚಿಸು. ಅಣ್ಣ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿಯಾಡಲು ನಾನು ಶಕ್ತನಲ್ಲ. ಅಯೋಧ್ಯೆ ಸಿಂಹಾಸನವನ್ನೇರಲು ಸಕಲ ವಿಷಯಗಳಲ್ಲೂ ಶ್ರೇಷ್ಠನಾದ ನೀನಲ್ಲದೆ ನಾವುಗಳ್ಯಾರೂ ಅರ್ಹರಲ್ಲ. ಅಣ್ಣ, ನಿಮ್ಮ 14 ವರ್ಷಗಳ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಹಿಂದಿರುಗುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದಕೈಗಳನ್ನು ಅನುಗ್ರಹಿಸಿಕೊಡಿ. ಅವುಗಳಿಗೆ ನಂದಿಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನಾನೂ ಸಹ ನಿನ್ನಂತೆಯೇ ಮುನಿವೃತ್ತಿಯಿಂದ ಜೀವಿಸುತ್ತಾ ನಿನ್ನ ಪ್ರತಿನಿಧಿಯಾಗಿ ರಾಜಕಾರ್ಯಗಳನ್ನು ನೋಡಿಕೊಳ್ಳುವೆನು. ಇದಕ್ಕಾದರೂ ಸಮ್ಮತಿಸಬೇಕಣ್ಣ, ಸಮ್ಮತಿಸಬೇಕು. ಅನುಜರೇ, ನಿಮ್ಮಿ ಪ್ರೇಮವು ಅಸಾಧಾರಣವಾದು, ಮಾತೃಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಈ ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿರುವ ಪರಮಗುಣಶೀಲರು. ಜ್ಯೇಷ್ಠಾನುವರ್ತನವು ಧರ್ಮ ಪುರಾಣತೆ ಉಳ್ಳ ನಿಮ್ಮಂತಹ ಪುತ್ರರನ್ನು ಪಡೆದ ನಮ್ಮ ತಂದೆಯವರು ಮೃತರಾಗಿದ್ದರು. ಅವರಿಗೆ ಯಶಸ್ಶರೀರವನ್ನು ಕಲ್ಪಿಸಿದರು. ಬಹಳ ಸಂತೋಷ, ಬಹಳ ಸಂತೋಷ. ಇದು ತೆಗೆದುಕೋದು ಪಾದಿಕೆಗಳನ್ನು. ಧನ್ಯರಾದವಲ್ಲ, ಧನ್ಯರಾದವು. ತನ್ನೊಡಲ ತಾಪವಂ ತಡಿದೈತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ಜಪತ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ. ರಾಮ ಸಹಜದಿಂ ಶ್ರೀರಾಮ, ಸಹಜದಿಂ ಶ್ರೀರಾಮ, ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಪುಣ್ಯಮಿಲ್ಲ. ರಾಮ ಕಾಡು ಮರದಿಂ ಕಡಿದು ಕಾಲಿ ನಿಂತುಳಿದು, ಕಾಡು ಮರದಿಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿದ್ದರೋ ನಾಡಿನೊಳತನವ ಕೈಗೊಂಡು ಆರಾಧಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದೀ
ಧನ್ಯರಾದರು. ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ವಂಶ ಸೋಮಾಯಿನ ಮಣಿಲಾಲಾಮ, ರಘುವಂಶ ಸೋಮಾಯಿನ ಮಣಿಲಾಲಾಮ, ಭಕ್ತರ ಪಾಲಿಪ ಜನನಿ ಸೋಮ, ಭಕ್ತರ ಪಾಲಿಪ ಜನನಿಧಿ ಸೋಮ, ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ರಾಮ. ಲಕ್ಷ್ಮಣ, ಅಣ್ಣ ನೋಡಿದೆಯ ಭರತನ ಸೋದರ ಪ್ರೇಮವನ್ನ? ನೋಡಿದೆ ನೋಡ. ಅರಿಯದೆ ದುಡುಕಿ ಮಾತನಾಡಿದ ನನ್ನನ್ನು ಕ್ಷಮಿಸಬೇಕು. ಚಿಂತೆ ಇಲ್ಲ ಜಾನಕಿ. ಆರ್ಯಪುತ್ರ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪ ಇರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ದಂಡಕಾರನ್ನು ಕುರಿತು ಪ್ರಯಾಣ ಬೆಳೆಸೋರು.